ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನೊಂದು ಸೆಮಿ ಬ್ರೈಡಲ್ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ನೋಡಿ, ಅದಕ್ಕೆ ಈ ಥರ 6 ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನೋಡಿ ಈ ಥರ ಬೀಡ್ಸು, ರಿಂಗ್ ಬೀಡ್ಸು, ಆಮೇಲೆ ಈ ಥರ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಾದರೂ ತೊಗೋಬೋದು. ಫ್ರೆಂಡ್ಸ್, ಬನ್ನಿ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ನೋಡಿ, ಈಗ ಯಾವಾಗಲೂ ನಾನು ಏನು ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಮಾಡ್ತೀವಲ್ವ, ಅದೇ ಥರ ಲಾಕ್ ಮಾಡೋಣ. ಲಾಕ್ ಮಾಡ್ಕೊಂಡಿದ್ದ ತಕ್ಷಣ 2 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಇದ್ರ ಪಕ್ಕದಲ್ಲೇ ಹೋಗಿ ದಾರ ಅಂತಂದು ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತೆ ಒಂದು ಸತಿ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಮತ್ತೆ ಡಬಲ್ ಕ್ರೋಶೆ. ಸೊ ಟೋಟಲಿ ನಾನಿಲ್ಲಿ 6 ಡಬಲ್ ಕ್ರೋಶೆನ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಈಗ 4 ಆಯಿತು. ಐದು, 6 ಡಬಲ್ ಕ್ರೋಶೆ ಆಯಿತು ಫ್ರೆಂಡ್ಸ್. ಈಗ 6 ಡಬಲ್ ಕ್ರೋಶೆ ಆಗಿದ ತಕ್ಷಣ ನಾನು ಆಗಲೇ ಏನು ತೋರಿಸ್ದೆ ಅಲ್ವಾ, ರಿಂಗ್ ಬೀಡು ಹಾಗೆ ರೌಂಡ್ ಬೀಡು, ಅದನ್ನು ಇನ್ಸರ್ಟ್ ಮಾಡ್ಕೋತೀನಿ. ನೋಡಿ, ಈ ಥರ ನೋಡಿ, ಈ ಥರ ನೀಡಲ್ಗೆ ಹಾಕ್ಕೊಂಡಿದ್ದೀನಿ. ಈಗ ಈ ಥ್ರೆಡ್ನೊಳಗಡೆ ನಾವು ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ಈಗ ಬೀಡ್ ಲಾಕು. ನೋಡಿ, ಬೀಡ್ ಲಾಕ್ ಆಯಿತು. ಬೀಡ್ ಲಾಕ್ ಆಗಿದ ತಕ್ಷಣವೇ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಡಬಲ್ ಕ್ರೋಶೆ. ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಮತ್ತು ಈ ಕಡೆ ಇಲ್ಲಿನೂ ಕೂಡ ನಾನು 6 ಸತಿ ಡಬಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಕಂಬಗಳದ್ದು ಎಲ್ಲ ಲೆಂತ್ ಈಕ್ವಲ್ ಆಗಿರಲಿ. ಡಿಸೈನು ತುಂಬ ಈಸಿ ಇದೆ ಫ್ರೆಂಡ್ಸ್, 2 ಸ್ಟೆಪ್ಪಲ್ಲಿ ಆಗೋಗುತ್ತೆ. ಹಾಗೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ, ಬೇಗನೆ ಆಗೋಗುತ್ತೆ. ನೋಡಿ, 5 ಡಬಲ್ ಕ್ರೋಶೆ ಆಯಿತು. ಈಗ ಇನ್ನೂ ಒಂದು ಮಾಡ್ಕೊತೀನಿ. ನೋಡಿ, 6ನೇ ಡಬಲ್ ಕ್ರೋಶೆ ಆಯಿತು. ಈಗ 6 ಡಬಲ್ ಕ್ರೋಶೆ ಆಗಿದ ತಕ್ಷಣ ಈಗ 3 ಚೈನ್ ಹಾಕೋತೀನಿ ಫ್ರೆಂಡ್ಸ್. 1 2 3 ಚೈನ್ ಹಾಕ್ಕೊಂಡು ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡಿದ್ದೀನಿ. ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹೋಗಿ ಲಾಕ್ ಮಾಡಿ ಡಬಲ್ ಕ್ರೋಶೆ ಮಾಡ್ತೀನಿ. ಈಗ ಇಲ್ಲಿ ಕೂಡ 6 ಡಬಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್, ಮಾಡಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ, ಈಗ ಇಲ್ಲೂ ಕೂಡ 6 ಡಬಲ್ ಕ್ರೋಶೆ ಮಾಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ 6 ಡಬಲ್ ಕ್ರೋಶೆ, ಇಲ್ಲಿ ಬೀಡ್ ಇನ್ಸರ್ಟು, ರಿಂಗ್ ಬೀಡ್ ಇನ್ಸರ್ಟು, ಮತ್ತು 6 ಡಬಲ್ ಕ್ರೋಶೆ 3 ಚೈನ್, ಇದು ಕುಚ್ಚು ಕಟ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ 6 ಡಬಲ್ ಕ್ರೋಶೆ. ಈಗ ಮತ್ತೆ ರಿಂಗ್ ಬೀಡ್ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಈ ಥರ ತೊಗೊಂಡಿದ್ದೀನಿ. ಮತ್ತೆ ಈಗ ಇದನ್ನು ಕೂಡ ಇನ್ಸರ್ಟ್ ಮಾಡ್ತೀನಿ. ನೋಡಿ, ಇನ್ಸರ್ಟ್ ಆಗಿದ ತಕ್ಷಣ ಮತ್ತೆ ಬೀಡ್ ಲಾಕ್ ಆಗಿದ ತಕ್ಷಣ ಸೂಜಿ ಮೇಲೆ ದಾರ ಹಾಕ್ಕೊಂಡು ಬಟ್ಟೆಗೆ ಕೂಡ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಅಂದರೆ ಅದು ಸೂಜಿ ಮೇಲೆ ದಾರ ಹಾಕಿದ್ದೀವಲ್ವ ಫ್ರೆಂಡ್ಸ್, ಡಬಲ್ ಕ್ರೋಶೆ ಆಗುತ್ತೆ ಅದು. ನೋಡಿ, ಮತ್ತೆ ಡಬಲ್ ಕ್ರೋಶೆ. ಈಗ ಇಲ್ಲಿ ಕೂಡ ಹೀಗೆ 6 ಡಬಲ್ ಕ್ರೋಶೆ ಮಾಡ್ತೀನಿ. ಇದೇ ಥರ ಫ್ರೆಂಡ್ಸ್ 6 ಡಬಲ್ ಕ್ರೋಶೆ ಮಾಡೋದು, ರಿಂಗ್ ಬೀಡ್ಸ್ ಇನ್ಸರ್ಟ್ ಮಾಡೋದು. ಅದಾಗಿದ ತಕ್ಷಣ ಮತ್ತೆ 6 ಡಬಲ್ ಕ್ರೋಶೆ 3 ಚೈನು. ಇದೇ ಥರ ನಾನು ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ತೀನಿ. ನಿಮಗೆ ಇದು ತೋರಿಸ್ತೀನಿ ಸ್ವಲ್ಪ ಹೇಗೆ ಅಂತ ಅರ್ಥ ಆಗಲಿ ಅಂದ್ಬಿಟ್ಟು. ನೋಡಿ, 5 ಆಗಿದೆ. ಈಗ 5 ಆಗಿದ ತಕ್ಷಣ ಮತ್ತೆ 3 ಚೈನ್ 6 ಡಬಲ್ ಕ್ರೋಶೆ ಆಗಿದ ತಕ್ಷಣ ನೋಡಿ, ಸೂಜಿ ಮೇಲೆ ದಾರ ಹಾಕ್ಕೊಂಡು ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕು. ಥ್ರೆಡ್ ಇದಾಗಿದೆ.
ನೋಡಿ 3 ಚೈನ್ ಆಗಿದ ತಕ್ಷಣ ಮತ್ತೆ 6 ಡಬಲ್ ಕ್ರೋಶೆ ಮಾಡೋದು, ಮತ್ತು ರಿಂಗ್ ಬೀಡನ್ನ ಇನ್ಸರ್ಟ್ ಮಾಡೋದು. ನೋಡಿ ಇದೇ ಥರ ಕಂಪ್ಲೀಟ್ ಮಾಡ್ಕೊಳ್ಳಿ. 6 ಡಬಲ್ ಕ್ರೋಶೆ, ರಿಂಗ್ ಬೀಡ್ ಇನ್ಸರ್ಟು, 6 ಡಬಲ್ ಕ್ರೋಶೆ. ಈ ರಿಂಗ್ ಬೀಡನ್ನ ಆ ಕಡೆ ಈ ಕಡೆ 2 ಕಡೆ 6 ಡಬಲ್ ಕ್ರೋಶೆ ಇರಬೇಕು. ಇಲ್ಲಿ 3 ಚೈನ್ ಕುಚ್ಚು ಕಟ್ಕೊಳ್ಳೋದಕ್ಕೆ, ಗೊತ್ತಾಯ್ತಲ್ವ ಫ್ರೆಂಡ್ಸ್? ರಿಂಗ್ನ ಆ ಕಡೆ ಈ ಕಡೆ ಭಾಗದಲ್ಲಿ 6 ಡಬಲ್ ಕ್ರೋಶೆ ಇರಬೇಕು. ಆಮೇಲೆ 3 ಚೈನ್, ಮತ್ತು 6 ಡಬಲ್ ಕ್ರೋಶೆ, ರಿಂಗ್ ಬೀಡು 6 ಡಬಲ್ ಕ್ರೋಶೆ. ಇದೇ ಥರ ಫುಲ್ ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇದನ್ನು ಇನ್ನೊಂದು ಹಾಕ್ಬಿಟ್ಟು ಕಂಪ್ಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಇಷ್ಟು 3 ಆರ್ಚ್ಗೆ ಆಗೋಷ್ಟು ನಾನು ತೊಗೊಂಡಿದ್ದೀನಿ. ಎಂಡಿಂಗಲ್ಲಿ ನೋಡಿ ಈ ಥರ ಬರುತ್ತೆ, ಸೀರೆಗೂ ಕೂಡ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ನೋಡಿ ಈ ಥರ ರಿಂಗ್ ಬೀಡ್ ಆಗಿದ ತಕ್ಷಣ ಇಲ್ಲಿ 6 ಡಬಲ್ ಕ್ರೋಶೆ ಏನು ಮಾಡಿರ್ತೀವಲ್ವ ಈ ಥರನಾದರೂ ಬರುತ್ತೆ. ಕೊನೆಯಲ್ಲಿ ಕುಚ್ಚು ಬರಲ್ಲ, ಇಲ್ಲಿ ಬಂದಿರುತ್ತೆ. ಹೇಗೆ ಬಂದ್ರೂ ಓಕೆ ಫ್ರೆಂಡ್ಸ್. ನೋಡಿ ಈ ಥರ ಎಕ್ಸ್ಟ್ರಾ 2-3 ಚೈನ್ಸ್ ಹಾಕಿ ಕಟ್ ಮಾಡಿ ದಾರನ ತೆಗೆದಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ನಾನು ಸೆಕೆಂಡ್ ಸ್ಟೆಪ್ಗೆ ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದನ್ನು ಫಸ್ಟ್ ಇಲ್ಲಿ ಕಂಬ ಏನಿದೆ ಅಲ್ವಾ, ಆ ಕಂಬದ ಒಳಗಡೆ ಹೋಗಿ ನೋಡಿ ಈ ಥರ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಸೆಕೆಂಡ್ 1 ಚೈನ್ ಏನಿದೆ ಅದರೊಳಗಡೆ ಕೂಡ ಹೋಗಿ ಲಾಕ್ ಮಾಡ್ತೀನಿ. ನೋಡಿ 2 ಸತಿ ಸಿಂಗಲ್ ಕ್ರೋಶೆ ಆಯಿತು. ಈಗ ಇನ್ನೂ 1 ಟೈಮ್ ಕೂಡ ಮಾಡ್ತೀನಿ, ಅಥವಾ ನಿಮಗೆ 2 ಸಾಕಂದ್ರೂ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಈಗ ಒಂದು ಸತಿ ಮಾಡ್ತೀನಿ ನೋಡಿ. ಈಗ 3 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಮಾಡಿದ ತಕ್ಷಣ ನೋಡಿ ಸೂಜಿ ಮೇಲೆ ಥ್ರೆಡ್ನ 1 ಟೈಮ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ ರಿಂಗ್ ಒಳಗಡೆ ಹೋಗಿ ದಾರನ ತಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ ಒಂದು ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆಗಿದ ತಕ್ಷಣ 1 2 3 ಚೈನ್ಸ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ನೋಡಿ ಇದೇ ಡಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ, ಈ ಡಬಲ್ ಕ್ರೋಶೆ ಇದ್ರ ಹಿಂದ್ಗಡೆನೇ ಹೋಗಿ ಇಲ್ಲಿ ನಾನು ದಾರ ತಂದು ನೋಡಿ ಈ ಥರ ಪಿಕ್ಔಟ್ನ ಮಾಡ್ತೀನಿ. ಅದನ್ನು ಈ ಥರ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ಹಿಂಗೆ ಸರಿಸ್ಕೋಬೇಕು ನೋಡಿ. ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ಅದರ ಪಕ್ಕದಲ್ಲೇ ಹೋಗಿ ರಿಂಗ್ ಒಳಗಡೆ ದಾರ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. ಮತ್ತು 3 ಚೈನ್ ಆಗಿದ ತಕ್ಷಣ ನೋಡಿ ಮತ್ತೆ ಇದೇ ಡಬಲ್ ಕ್ರೋಶೆದ ಹಿಂದ್ಗಡೆ ನೋಡಿ ಇಲ್ಲಿ ಡಬಲ್ ಕ್ರೋಶೆ ಕಾಣಿಸ್ತಾ ಇದೆ ಅಲ್ವಾ, ಈ ಡಬಲ್ ಕ್ರೋಶೆದ ಹಿಂದ್ಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ಒಂದು ಪಿಕ್ಔಟ್ನ ಮಾಡ್ತೀನಿ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇದು ರಿಂಗ್ ಫುಲ್ ನಾವು ಇದೇ ಥರ ಪಿಕ್ಔಟ್ಸ್ನ ಮಾಡ್ಕೊಂಡು ಹೋಗಬೇಕು. ಸೂಜಿ ಮೇಲೆ ದಾರ ಹಾಕ್ಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಮೊದಲು 2ರಲ್ಲೊಂದು ಆಮೇಲೆ 2ರಲ್ಲೊಂದು ಮತ್ತು 3 ಚೈನ್ ಹಾಕ್ಬಿಟ್ಟು ನೋಡಿ ಇದೇ ಡಬಲ್ ಕ್ರೋಶೆ ಏನಿರುತ್ತೆ ಅದ್ರ ಹಿಂದ್ಗಡೆ ಹೋಗಿ ಪಿಕ್ಔಟ್. ಮತ್ತು ಸೂಜಿ ಮೇಲೆ ದಾರ ರಿಂಗ್ ಒಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಿ ಮತ್ತು ಪಿಕ್ಔಟ್ನ ಮಾಡೋದು. ಜಾಸ್ತಿ ಲೆಂತು ನಿಮ್ಮಿಷ್ಟ ಫ್ರೆಂಡ್ಸ್, ಅದು ಬೇಕಿದ್ರೆ ತೊಗೋಬೋದು, ಇಲ್ಲಾಂದರೆ ನೋಡಿ ಇದೇ ಥರ ಈ ಸೈಜಲ್ಲೇ ತೊಗೋಬೋದು. ನೋಡಿ 3 ಚೈನ್ಸ್ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆ ಹಿಂದ್ಗಡೆ ಹೋಗಿ ಥ್ರೆಡ್ನ ತಂದು ಪಿಕ್ಔಟ್ನ ಮಾಡ್ತಾಯಿದ್ದೀನಿ. ಈಗ ನಾನು ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್, ಇದೇ ಥರ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ ಈಗ ನಾನು ಪೆಟಲ್ಸ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಟೋಟಲಿ ನಾನು 10 ಪೆಟಲ್ಸ್ನ ಮಾಡಿದ್ದೀನಿ. ಇದರಲ್ಲಿ 10 ಪೆಟಲ್ಸ್ ಆಗಿದ ತಕ್ಷಣವೇ ನೋಡಿ ಇಲ್ಲಿ ಡಬಲ್ ಕ್ರೋಶಸ್ ಏನು ಮಾಡಿದ್ದೀವಲ್ವ ನಾವು 1 2 3 ಬಿಟ್ಬಿಟ್ಟು ಈ ಕಡೆ ನೋಡಿ 4th ಚೈನ್ ಏನಿದೆ, ಈ 4th ಚೈನ್ ಕಂಬದ ಮೇಲಿನ ಚೈನ್ ಒಳಗಡೆ ಹೋಗಿ ನಾನು ಲಾಕ್ನ ಮಾಡ್ತೀನಿ. ನೆಕ್ಸ್ಟು ಇನ್ನೊಂದು ಚೈನು ಕೂಡ ಇರುತ್ತೆ, ಅಲ್ಲಿ ಹೋಗಿ ಇನ್ನೊಂದು ಸತಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಅಂದರೆ 2 ಟೈಮ್ಸ್ ಲಾಕ್ ಆಗುತ್ತೆ ಫ್ರೆಂಡ್ಸ್. 2 ಟೈಮ್ಸ್ ಲಾಕ್ ಆಗಿದ ತಕ್ಷಣ ಮತ್ತೆ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಫಸ್ಟ್ ಚೈನ್ ಏನು ಕಾಣಿಸುತ್ತೆ ಅಲ್ವಾ, ಫಸ್ಟ್ ಚೈನ್ ಒಳಗಡೆ ಹೋಗಿ ಲಾಕ್ ಮಾಡ್ತೀನಿ. ಇನ್ನೂ ಒಂದು ಸತಿ ಕೂಡ ಲಾಕ್ ಮಾಡ್ತೀನಿ. 2 ಸತಿ ಲಾಕ್ ಮಾಡೋಣ ಫ್ರೆಂಡ್ಸ್. ನೋಡಿ ಈಗ ಇನ್ನೂ ಒಂದು ಚೈನ್ ಇದ್ದರೆ ಸ್ಟಾರ್ಟಿಂಗಲ್ಲಿ ಅಂದರೆ ನೋಡಿ ನಾವು ಇಲ್ಲಿ ಎಷ್ಟು ಟೈಮ್ ಸಿಂಗಲ್ ಕ್ರೋಶೆ ಮಾಡಿರ್ತೀವೋ ನೆಕ್ಸ್ಟ್ ನಾವು ಎಂಡಿಂಗ್ವರೆಗೂ ಅದೇ ಥರ ಮಾಡಬೇಕು. ಸೊ ನಾನು 3 ಟೈಮ್ಸ್ ಮಾಡಿರೋದ್ರಿಂದ ಇಲ್ಲಿ ಕೂಡ 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಮಾಡಿದ ತಕ್ಷಣ ಮತ್ತೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ರಿಂಗ್ ಒಳಗಡೆ ಹೋಗಿ
ಥ್ರೆಡ್ನ ತಂದು ಮತ್ತೆ ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಈ ಡಬಲ್ ಕ್ರೋಶೆದ ಒಳಗಡೆ ಹೋಗಿ ನೋಡಿ ಥ್ರೆಡ್ನ ತಂದು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಪಿಕೌಟ್ಸ್ನ ಮಾಡಬೇಕು. ನೋಡಿ ತುಂಬಾ ಈಸಿ ಇದೆ ಅಂತ ಹೇಳಿದೆ ಅಲ್ವಾ ಫ್ರೆಂಡ್ಸ್. 2 ಸ್ಟೆಪ್ಪಲ್ಲಿ ಒಂಥರ ಬ್ರೈಡಲ್ ಲುಕ್ ಕೊಡುತ್ತೆ, ಇದು ಬೇಗನೂ ಆಗೋಗುತ್ತೆ, ಕನ್ಫ್ಯೂಸು ಏನೂ ಇಲ್ಲ ಇದರಲ್ಲಿ. ನೋಡಿ ತುಂಬ ಈಸಿ ಇದೆ ಅಲ್ವಾ. ಸೊ ಈಗ ಇದೇ ಥರ ನಾನು ಫುಲ್ಲು ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಆಮೇಲೆ ಈ 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಕೊಳ್ಬೇಕು ಫ್ರೆಂಡ್ಸ್. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ನೋಡಿ ಈಗ ನಾನು ಇದನ್ನು ಕೂಡ ಫಿನಿಶ್ ಮಾಡಿದ್ದೀನಿ. ಸ್ವಲ್ಪ ಈ ಸ್ಟೆಪ್ಪಲ್ಲಿ ಏನೋ ಚೇಂಜ್ ಆಯಿತು ಫ್ರೆಂಡ್ಸ್, ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಈ ಆರ್ಚ್ ಪೆಟಲ್ಸ್ ಫಿನಿಶ್ ಆಗಿದ ತಕ್ಷಣ ನೋಡಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ. ಬಟ್ ಇಲ್ಲಿ ನಾನು 3 ಟೈಮ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿನೂ ನಾವು 3 ಟೈಮ್ಸ್ ಮಾಡೋದ್ರಿಂದ ನೋಡಿ ಇಲ್ಲಿ ಮಾಡಿದ್ದೀನಿ, 3 ಟೈಮ್ಸ್ ಮಾಡಿದ್ದೀನಿ. ಈ ಕಡೆ 2 ಟೈಮ್ಸ್ ಇದೆ, ಅದು ಸ್ವಲ್ಪ ನನಗೆ ನೀಟಾಗಿ ಫಿನಿಶಿಂಗ್ ಅನಿಸ್ಲಿಲ್ಲ. ಸೊ ಅದಕ್ಕೆ ಈಗ ಈ ಆರ್ಚ್ ಫಿನಿಶ್ ಆಗಿದ ತಕ್ಷಣ ನೋಡಿ 3 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಅಂದರೆ 3 ಕಂಬಗಳು ಬಿಡಬೇಕು ನಾವು. ಈ ಕಡೆಗೆ 3 ಕಂಬಗಳನ್ನ ಬಿಟ್ಕೊಂಡು ಈ ಪೆಟಲ್ಸ್ನ ನಾವು ಲಾಕ್ ಮಾಡಬೇಕು. ನೋಡಿ ಈ ಥರ 3 ಟೈಮ್ಸು ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ 3 ಚೈನ್ಸ್ ಹಾಕ್ಕೊಂಡು ನೋಡಿ ನೆಕ್ಸ್ಟ್ ಈ ಫಸ್ಟ್ ಚೈನ್ ಏನಿದೆ ಅಲ್ವಾ ಅದರೊಳಗಡೆ ಹೋಗಿ ದಾರನ ತಂದು ಮತ್ತು ಸಿಂಗಲ್ ಕ್ರೋಶೆ ಮಾಡ್ತೀನಿ. ನೋಡಿ 1 ಟೈಮ್ ಸಿಂಗಲ್ ಕ್ರೋಶೆ ಆಯಿತು, 2 ಟೈಮ್ ಸಿಂಗಲ್ ಕ್ರೋಶೆ ಆಯಿತು, ಈಗ 3 ಟೈಮ್ ಕೂಡ ಸಿಂಗಲ್ ಕ್ರೋಶೆ ಆಯಿತು. ಈಗ ಗೊತ್ತಾಯ್ತಲ್ವ, ನಾವು ಟೋಟಲಿ 6 ಡಬಲ್ ಕ್ರೋಶೆಸ್ನ ಮಾಡಿದ್ವಿ. 3ಕ್ಕೆ ಸಿಂಗಲ್ ಕ್ರೋಶೆ ಮಾಡಬೇಕು, 3 ಹಾಗೆ ಇರಬೇಕು. ಆಮೇಲೆ ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಮಾಡಿ ಇದೇ ಥರ ಮತ್ತೆ ನಾನು ಕಂಟಿನ್ಯೂ ಮಾಡ್ಕೋತೀನಿ ಪೆಟಲ್ಸ್ನೆಲ್ಲ ಮಾಡೋದನ್ನ. ಈಗ ಇದನ್ನು ನಾನು ಫಿನಿಶ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಬಟ್ ಇದನ್ನು ಮರಿಬೇಡಿ ನೀವು. ನೋಡಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ, 3 ಚೈನ್, 3 ಟೈಮ್ಸ್ ಸಿಂಗಲ್ ಕ್ರೋಶೆ, ಆಮೇಲೆ ಮತ್ತೆ ಈ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಈಗ ನಾನು ಇದನ್ನು ಫಿನಿಶ್ ಮಾಡ್ಕೊಂಡಿದ್ದೀನಿ ಈ ಥರ. ನೋಡಿ ಹೇಳ್ದೆ ಅಲ್ವಾ 2 ಸ್ಟೆಪ್ಪಲ್ಲಿ ಸೆಮಿ ಬ್ರೈಡಲ್ಲು ಒಂಥರ ಬ್ರೈಡಲ್ ಲುಕ್ಕೇ ಕೊಡುತ್ತೆ ಇದು ಅಂತ. ನೋಡಿ ಎಂಡಿಂಗಲ್ಲಿ ಈ ಥರ ನಾನು ಥ್ರೆಡ್ನೆಲ್ಲ ಕಟ್ ಮಾಡಿಬಿಟ್ಟು ಗಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಈಗ ನಾನು ಕುಚ್ಚು ಕಟ್ಟಿದ್ದೀನಿ, ಹೀಗೆ ಕಾಣಿಸ್ತಾ ಇದೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಹೀಗೆ ಕಾಣಿಸುತ್ತೆ ಇದು ಎಲ್ಲ ಡಿಸೈನು. ಈ ಡಿಸೈನ್ಗೆ ಬಂದ್ಬಿಟ್ಟು ನಾನು ಒಂದೇ ಕಲರಲ್ಲೇ ಥ್ರೆಡ್ ಕಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಬೇಕಿದ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ನಲ್ಲಿ 2 ಕಲರ್ನ ಯೂಸ್ ಮಾಡಿ ಕಟ್ಬೋದು. ಅಥವಾ ಒಂದು ಕಡೆ ಬ್ಲೂ, ಒಂದು ಕಡೆ ಗ್ರೀನ್, ಯಾವ ಕಲರ್ ಒಟ್ಟಿನಲ್ಲಿ ಸೀರೆನಲ್ಲಿ ಯಾವ್ಯಾವ ಕಲರ್ ಇರುತ್ತೋ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಕುಚ್ಚನ್ನ ಕಟ್ಬೋದು. ಈ ಡಿಸೈನ್ಗೆ ನಾನು ಬಂದ್ಬಿಟ್ಟು ಅಮೌಂಟು 550 to 600ವರೆಗೂ ಚಾರ್ಜ್ ಮಾಡ್ಬೋದು. ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಜಾಸ್ತಿ ಅನಿಸಿದರೆ 500 to 550, 600ವರೆಗೂ ಚಾರ್ಜ್ ಮಾಡಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಇದೇ ಥರ ಡಿಸೈನ್ನ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಇನ್ನೊಂದು ಡಿಸೈನ್ ಒಂದಿಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಆನ್ ದ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.